ಬಿಡದಿ ಬಡದಾಟ ಅನ್ನುವಂಥದ್ದು ಇವತ್ತಿಗೂ ಕೂಡ ಮುಗಿತಾ ಇಲ್ಲ. ಆದರೆ ನಮ್ಮ ಅಶ್ವವೇಗ ತಂಡ ಕಂಪ್ಲೀಟ್ ಆದಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಬಿಡದಿಯಲ್ಲಿ ನಿರಂತರವಾಗಿ ಮಾಡಿಕೊಂಡು ಬರ್ತಾನೆ ಇದೆ. ಬಿಡದಿಯಲ್ಲಿ ಯಾರೇ ಬರಲಿ ನಮ್ಮ ಭೂಮಿ ಬಿಟ್ಟು ಕೊಡೋದಿಲ್ಲ, ಪ್ರಾಣ ಬಿಟ್ಟೇವು ಆದರೆ ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಅಲ್ಲಿನ ಕೆಲವರು ರೈತರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಇವತ್ತು ಉಳಿದಿದೆ, ಇಲ್ಲ ಅಂತಂದ್ರೆ ನಮ್ಮ ಜಮೀನು ಉಳಿತಾ ಇರಲಿಲ್ಲ. ಯಾರೇ ಬರಲಿ ಪ್ರಾಣವನ್ನ ಬಿಟ್ಟೇವು ಆದರೆ ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಇವತ್ತು ಉಳ್ಕೊಂಡಿದೆ. ಈ ಪರಿಸರ ನಮ್ಮ ಬದುಕು ಉಳಿಯೋದಕ್ಕೆ ಕಾರಣ ಎಚ್.ಡಿ. ಕುಮಾರಸ್ವಾಮಿ. ನಿಮಗೆ ತಾಕತ್ತಿದ್ರೆ ರೆಡ್ ಝೋನ್ ಅನ್ನ ತೆಗಿಸಿ ನೋಡಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತವೆ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಬಿಡದಿಯ ಕೆಲ ರೈತರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾವು ರೈತರು, ನೀವು ಅನ್ನ ತಿನ್ನೋರಾದ್ರೆ ನಮಗೆ ಬೆಂಬಲವನ್ನ ಕೊಡಿ, ನಾವ್ಯಾರು ಪೇಮೆಂಟ್ ಗಿರಾಕಿಗಳಲ್ಲ ಅಂತ ಈಗ ರೈತರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕುಮಾರಸ್ವಾಮಿಯ ಬೆಂಬಲಿತ ರೈತರು ಇವರು. ಯಾರೇ ಬರಲಿ ನಮ್ಮ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ, ಪ್ರಾಣ ಬಿಡ್ತೀವಿ ಆದರೆ ನಾವು ನಮ್ಮ ಭೂಮಿಯನ್ನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಇವತ್ತು ಉಳ್ಕೊಂಡಿದೆ, ಇಲ್ಲ ಅಂತಂದ್ರೆ ನಮ್ಮ ಜಮೀನು ಉಳ್ಕೊಳ್ಳುವಂತಹ ಯಾವುದೇ ಚಾನ್ಸಸ್ಗಳು ಇರಲಿ. ಈ ಪರಿಸರ, ನಮ್ಮ ಬದುಕು ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರಿಂದ ಉಳಿದಿದೆ ಅನ್ನುವಂತಹ ಮಾತು ಅಲ್ಲಿನ ಕೆಲ ರೈತರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ರೈತರು ಬಿಡದಿಯಲ್ಲಿನೇ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಬೈಟ್ ಪ್ಲೀಸ್. ನಾವು ದಯವಿಟ್ಟು ಕೇಳ್ಕೊಂಡು ನಮ್ಮ ಅವಾಗ ಉಳಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದೀವಿ, ಬೇಡ್ಕೊತಾ ಇದೀವಿ. ಇವತ್ತು ಎಲ್ಲಾರು ಬಂದವರು ನಮ್ಮ ರೈತರುಗಳು, ಅವರು ಬಂದು ರೈತರ ಹತ್ರ ನಮ್ಮ ಹತ್ರ ಬಂದು ಸಭೆ ನಾವು ಅಲ್ಲಿಂದ ಮಾತಾಡ್ತಾವ್ರಲ್ಲ ಅವನ್ನೆಲ್ಲ ಬಂದು ಇಲ್ಲಿ ದಯವಿಟ್ಟು ಕೇಳ್ಬಂದ್ರಿ. ನಾವು ಮನೆ ತಗ ಅಲ್ಲಿ ಇಲ್ಲಿ ಬೈಬೇಡ್ರಿ ನಮ್ಮನ್ನ. ನಾವು ಬಂದು ಇಲ್ಲಿ 1.5 ವರ್ಷದಿಂದ ಕಾಯ್ಕೊಂಡು ಕೂತಿದೀವಿ, ಅನ್ನ ತಿನ್ಕೊಂಡು ಬೀದಿಲಿ ರೈತರುಗಳಿಗೆ ಅನ್ನ ಹಾಕೊಂಡು. ನಾವು ಯಾರ ಹತ್ರನು ಕೈ ಚಾಚಿ ನಾವು ಅವ್ರಿಗೆ ಅನ್ನ ಕೊಡ್ತಾ ಇಲ್ಲ. ನಾವು ನಮ್ಮ ಸ್ವಾಭಿಮಾನದಿಂದ ನಮ್ಮ ಇದರಿಂದ ನಾವು ಅನ್ನ ಹಾಕೊಂಡು ನಮ್ ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮ ಭೂಮಿ ಉಳಿಬೇಕು, ನಮ್ಮ ಮಕ್ಳಿಗೆ ನಮ್ಮ ಮೊಮ್ಮಕ್ಳಿಗೆ ಅಂತ ಕೂತಿದೀವಿ ನಾವು ಬೀದಿಲಿ. ನಾವು ಯಾರ ಕಡೆಯಿಂದನೂ ಸಪೋರ್ಟ್ ಆಗಿ ನಾವು ಕೂತಿಲ್ಲ. ಇವತ್ತು ನಮ್ಮ ತರವಾಗಿ ಬಂದು ಅವರು ದಯವಿಟ್ಟು ನಮ್ಗೆ ಸ್ವಾಗತ ನೀಡಕ್ ಬಂದವ್ರೆ. ಎಲ್ಲಾರು ನೀವು ದಯವಿಟ್ಟು ಕೇಳ್ಕೋಬೇಕು. ಇವತ್ತು ನಮ್ಮ ರೈತರುಗಳು ಅಲ್ಲ ಒಳಗೊಂದು ಹೊರಗೊಂದು ಏನು ಮಾತಾಡೋದೇನಿಲ್ಲ, ಬೈದಕ್ ಬಂದ್ಬಿಟ್ಟಿದೀವಿ. ಇವತ್ತು ಅಣ್ಣನ ಎಲ್ಲಾರ್ಗು ಕೇಳ್ಕೊಡ್ರಿ. ನಾವ್ ಹಿಂಗೆ ಎಷ್ಟು ದಿನ ಅಂತ ಕುತ್ಕೊಳ್ಳೋದ ಬೀದಿಲಿ, ದನ ಕರ ನಮ್ ಬದುಕು ಬಾಳು ನಮ್ಮ ಎಲ್ಲ ಬಿಟ್ಟಿ ನಾವ್ ಬಂದು ಇವತ್ತು ಕೂತಿದೀವಿ. ನಾವೆಲ್ಲ ಬೆಳೆ ಬೆಳ್ಕೊಂಡು ನಾವೇನಾದ್ರು ಬಯಲು ಭೂಮಿ ಅಂತ ಬಿಟ್ಕೊಂಡಿದೀವ. ನಾವೆಲ್ಲ ಭೂಮಿ ಎಲ್ಲ ಒಪ್ಪ ಮಾಡ್ಕೊಂಡು ನಾವು ಭೂಮಿಲಿ ಬೆಳೆ ಬೆಳ್ಕೊಂಡು ನಾವು ಕೂತಿದೀವಿ. ಇವತ್ತು ನಮ್ಮನ್ನ ಆಡ್ಕೊತಾವ್ರಿ. ಇವತ್ತು ನಾವ್ ಇಷ್ಟ್ ಮಾತಾಡಿ ಕೇಳ್ಕೊತಾ ಇದೀನಿ, ಅಷ್ಟ್ ಬಿಟ್ಟಿದ್ದೇನಿಲ್ಲ, ನಮ್ ಭೂಮಿ ಉಳಿಸ್ಕೊಳಕ್ ಬಂದಿದೀವಿ. ನಮ್ಮ ಮಕ್ಕಳ ತರ ಮಾಡ್ಕೊಂಡು ಹೋಗ್ಲಿ ಅಂತ ನನ್ಗೆ ಹೇಳ್ಕೊತಾ ಇದೀನಿ. ಹೊರತು ನಾನು ಇನ್ನೊಂದು ರಾಜಕೀಯವಾಗಿ ನಾನು ಏನು ಮಾತಾಡ್ತಾ ಇಲ್ಲ. ನಾನು ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ಅವತ್ತು ರೆಡ್ ಝೋನ್ ಮಾಡೋದಕ್ಕೆ ಇವತ್ತು ನಾವು ಮುಂದರ್ಕ ಬಂದಿದೀವಿ, ಇನ್ನ ಅಭಿವೃದ್ಧಿ ಮಾಡಿದೀವಿ, ಇನ್ನ ಚೆನ್ನಾಗಿದ್ದೀವಿ. ಇವತ್ತು ಹೇಳೋದು ಏನಂದ್ರೆ, ಇವತ್ತು ನಮ್ಗೆ ಅಭಯ ಉಳಿಸ್ಕೊಟ್ಟಿ ನಮ್ಮನ್ನ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದೀನಿ. ನಮ್ ರೈತರ ಮಕ್ಳು ರೈತರಾಗಿ ಇರಾಕ್ಬಿಡ್ರಿ, ನಮ್ ಮಕ್ಳುಗಳು ರೈತರಾಗ್ಬಾರ್ದ, ನಮ್ಮ ಮೊಮ್ಮಕ್ಳು ರೈತರಾಗ್ಬಾರ್ದ. ನೀವು ಒಟ್ಟಾಗಿ ಏನ್ ತಿಂತೀರಿ? ನೀವು ಅನ್ನನೇ ತಾನೇ ತಿನ್ನೋದು. ಭೂಮಿ ಎಲ್ಲ ಕಳ್ಕೊಂಡ್ಮೇಲೆ ಎಲ್ಲೋಯ್ತೀರಿ? ನಾನು ಹೇಳೋದಿಷ್ಟೇ, ಇವತ್ತು ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಎಲ್ಲಾ ರೈತರಿಗೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ನಾನು ಇವತ್ತು ನಮ್ ಭೂಮಿ ಉಳಿಸ್ಕೊಡ್ಬೇಕು. ನಾವು ಓಡಾಟ ಇನ್ನು ಇದೇ ತರ ಮಾಡ್ಕೊಂಡಿರ್ತೀವಿ. ನಾವು 1.5 ವರ್ಷದಿಂದ ನಾವು ಅನ್ನ ಸಾಂಬಾರ್ ತಿನ್ಕೊಂಡು JDS ಚೇಳೆಗಳು ಇವರು ಅವ್ರ ಆ ತರ ಈ ತರ ಅಂತ ಎಲ್ಲಾರು ನಾವೇನು ರೈತರಿಲ್ಲ ದುಡ್ಡು ಕೊಟ್ಟು ಹಾಕ್ಸಿದೀವ? ಇಲ್ಲ. ಇವತ್ತೇನಂದ್ರೆ ರೈತರಾಗಿ ಉಳಿಬೇಕು ಅಂದ್ರೆ ಇದು ಕ್ಯಾನ್ಸಲ್ ಮಾಡ್ಬೇಕು, ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನೀನು ಎಲ್ಲೋ ಕೂತಿರೋನ್ ಎಲ್ಲೋ ಹೋಗ್ಬಿಟ್ಟು ನೀನ್ ಗಿಡ ಹಾಕ್ಬಿಟ್ಟು ಬಂದ್ಬಿಟ್ರೆ ಅದು ತಕ್ಷಣ ನಿನ್ಗೆ ಆಕ್ಸಿಜನ್ ಕೊಟ್ಬಿಡುತ್ತಾ? ಹಂಗಿದ್ರೆ ಕೊಟ್ಬಿಡುತ್ತಾ? ಇಲ್ಲ ಇವಾಗ ಬೆಂಡು ನಿಂತಿರೋ ಮರಗಳು ಕೊಡ್ತಾವ. ಒಂದೊಂದು ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೂ ದುಡ್ಡು ಕೊಡ್ತಾರಂತಲ್ಲ, ಹಂಗಿದ್ರೆ ನನ್ ಮನೇಲಿರೋ ಮಲ್ಗೆ ಗಿಡಕ್ಕೆ ಎಷ್ಟು ಕೊಡ್ತೀಯ ದುಡ್ಡು? ನೀನು ಪ್ರೀತಿಯಿಂದ ಸಾಕಿದೀವಲ್ವ, ಒಂದೊಂದು ಸಣ್ಣ ಸಣ್ಣ ಗಿಡ, ಒಂದೊಂದು ಸಣ್ಣ ಸಣ್ಣ ಪ್ರೀತಿಯಿಂದ ಸಾಕಿದೀವಿ. ಅಷ್ಟೇ ಗೊಬ್ಬರ ಹಾಕಿ ಪ್ರೀತಿಯಿಂದ ಸಾಕಿದೀವಲ್ವ, ಅದು
ದುಡಿದು ಅವ್ರ ಕೈಯಾರ ನಮ್ಮನ್ನ ಇದುವರೆಗೂ ಸಾಕಿದ್ದಾರೆ. ಈಗ ಎಲ್ಲರೂ ಹೇಳ್ತಿರ್ತಾರಲ್ವಾ, ಅಯ್ಯೋ ಅದು ಮಾಡ್ರಿ ದುಡ್ಡು ಬರುತ್ತೆ, ಈಗ ಇದನ್ ಕೊಟ್ಟ ನಮ್ಗೆ ಹಣ ಸಿಗುತ್ತೆ ಅಂತ. ಒಂದೇ ಒಂದ್ ಚಿಕ್ಕದಾಗಿ ಏನೋ ಒಂದು ಹೇಳ್ತೀನಿ. ಇವಾಗ ನಿಮ್ಮ ಮನೆತನನ ಏನ್ ಗುರುತಿಸ್ತಿದಾರಲ್ಲ ಎಲ್ಲಾರು ಸುತ್ತಮುತ್ತ ಹಳ್ಳಿನಲ್ಲಿ, ಇನ್ನೊಂದ್ 2 ವರ್ಷ ಆದ್ಮೇಲೆ ಅಯ್ಯೋ ಅದ್ಯಾರೋ IT ಕೆಲ್ಸದಾಗ ಕೆಲಸ ಮಾಡ್ತಿದ್ನಲ್ಲ ಅವ್ರ ಮಗನ ನೀನು ಅಂತ ಕೇಳ್ತಾರೆ. ಅದು ಬೇಕಾ? ಇಲ್ಲಾಂದ್ರೆ ಓ ಇಲ್ಲಪ್ಪ ಈಗ ನಾನೇ ಹೆಮ್ಮೆಯಿಂದ ಹೇಳ್ತೀವ ನಾರಾಯಣಪ್ಪನ ವಂಶಸ್ಥ ನಾನು ಅಂತ. ಇದು ಬೇಕಾ? ನೀವ್ ಆಯ್ಕೆ ಮಾಡ್ಕೋಬೇಕು. ಅಂಡ್ ಟು ಟೆಲ್ ಸಮಥಿಂಗ್ ಎಲ್ಸ್, ಗವರ್ಮೆಂಟ್ ಹೇಳ್ತಾರಲ್ಲ ಟು ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ. ಮಿಸ್ಟರ್ ಡಾಕ್ಟರ್ DK ಶಿವಕುಮಾರ್ ಸರ್, ಕೇಳಿಸ್ಕೊತಿದ್ರೆ ಪ್ಲೀಸ್ ಡೂ ಲಿಸನ್ ಅಪ್. ಎಕೋಸಿಸ್ಟಮ್ ಅಂತ ಹೇಳ್ತಿದ್ದೀರಲ್ಲ, ಯು ಆರ್ ಹ್ಯಾವಿಂಗ್ ಅ ಪ್ಲಾನ್ ಟು ಡೆವಲಪ್ an eco planet of planting 12 lakhs of trees city ನಲ್ಲಿ. ಇಲ್ಲಿರೋ ಗಿಡ ಮರಗಳನ್ನ ಮಟ್ಟಿಗೆ ತೆಗಿತಿದ್ದೀರಾ. ಇಫ್ ಯು ವಾಂಟ್ an eco planet, ಬನ್ನಿ ಇದನ್ನ ಬೆಳೆಸಿ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಜಾಗ ಖಾಲಿ ಇದೆ ಅಲ್ವಾ? ನೀರು ಬೆಳೆ ಏನೋ ಬೆಳಿಲಾರ್ದಿರೋ ಇರೋಂತ ಲ್ಯಾಂಡ್ ಗಳಿದಾವಲ್ಲ. DK ಶಿವಕುಮಾರ್ ಅವರೇ, ಲೂಲು ಮಾಲನ್ನು ಮಾರ್ತೀರಾ ಹೇಳಿ ಅಂದರೆ ಲಿಟ್ರಲಿ ಒಂದು ಸ್ವಲ್ಪ ಏಕವಚನದಲ್ಲೇ ಒಂದಿಷ್ಟು ಜನ ಹೇಳಿದ್ದಾರೆ. DK ಶಿವಕುಮಾರ್, ಲೂಲು ಮಾಲನ್ನು ಮಾರ್ತೀಯಾ ಹೇಳು. ರೈತರಿಗೆ ಮಾಲನ್ನು ಖರೀದಿಸುವಂತಹ ಒಂದು ಶಕ್ತಿ ಇದೆ ಅನ್ನುವಂತಹ ವಿಚಾರವನ್ನು ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. DKಶಿ, ಲೂಲು ಮಾಲನ್ನು ಮಾರ್ತೀಯಾ ಹೇಳು. ರೈತರಿಗೆ ಮಾಲ್ ಖರೀದಿಸುವಂತಹ ಶಕ್ತಿ ಇದೆ. CM DKಶಿಗೆ ಬಿಡದಿಯ ರೈತನೊಬ್ಬ ನೇರವಾಗಿ ಸವಾಲನ್ನು ಹಾಕಿದ. ಬರಲಿ ಪೂರೈಕೆ, ಖಾರದ ಪುಡಿ ಮನೆಯಲ್ಲಿ ಇಟ್ಟಿದ್ದೀನಿ, ಜಮೀನು ಕೇಳಲು ಬಂದರೆ ಪೊರಕೆಯಲ್ಲಿ ಪಟಪಟ ಅಂತ ಹೊಡಿತೀನಿ ಅನ್ನುವಂತಹ ಮಾತನ್ನು ರೊಚ್ಚಿಗೆದ್ದಂತಹ ರೈತ ಹೇಳಿದ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ. ನಮ್ಮ ಶಾಸಕರು ನಮ್ಮ ಬಳಿ ಬಂದು ಮಾತನಾಡಲಿ, ಬೇಕಾದರೆ ವಿಷ ಕುಡಿತೀವಿ, ನಮ್ಮ ಜಮೀನನ್ನು ಮಾತ್ರ ನಾವು ಕೊಡೋದು. ಟೌನ್ಶಿಪ್ಗೆ ಹಣ 6 ತಿಂಗಳಲ್ಲಿ ಖಾಲಿ ಆಗುತ್ತೆ. ಅದಕ್ಕೆ ನೀವು ಹಣ ಕೊಡ್ತೀರಿ, ಅದು 6 ತಿಂಗಳಲ್ಲಿ ಖಾಲಿ ಆಗುತ್ತೆ. ನಾವು ಶೋಕಿ ಮಾಡಿದರೆ 6 ತಿಂಗಳಲ್ಲಿ ನೀವು ಕೊಡುವಂತಹ ಹಣವನ್ನು ಖಾಲಿ ಮಾಡಿ. ಅವರು ಮನೆಯ ಬಾಗಿಲಿಗೆ ಬರಲಿ, ಅವರಿಗೂ ಕೂಡ ನಾವೇ ಊಟ ಹಾಕ್ತೀವಿ ಅನ್ನುವಂತಹ ಮಾತನ್ನು ರೈತನೊಬ್ಬ ಹೇಳಿದ. ಲೂಲು ಮಾಲನ್ನು ಮಾರ್ತೀಯಾ ಹೇಳು, ನಾನು ಬೇಕಾದರೆ ಆ ಮಾಲನ್ನು ಕೂಡ ತೆಗೆದುಕೊಳ್ತೀವಿ. ನಾನಷ್ಟೇ ಅಲ್ಲ, ರೈತರಿಗೆ ಆ ಮಾಲನ್ನು ಖರೀದಿಸುವಂತಹ ಶಕ್ತಿ ಇದೆ. ಆದ್ದರಿಂದ ರೈತರ ಭೂಮಿಯನ್ನು ಕೇಳುವಂತಹ ಪ್ರಯತ್ನವನ್ನು ನೀವು ಮಾಡಬೇಡಿ. ಒಂದು ಕಡೆ DK ಶಿವಕುಮಾರ್ ಅವರನ್ನು ವಿರೋಧಿಸಿ, ಈ ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಅನೇಕ ಜನ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರೈತ ಒಬ್ಬ ಏನು ಹೇಳಿದಾನೆ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ನನ್ನ ಮಕ್ಳು ಆಗ್ಬೇಡ ಅಂದ್ರೆ ಆಗ್ಬೇಕು, ಎಲ್ಲ ಆಗ್ಬೇಕು. ಬರಡು ಭೂಮಿ ಐತಲ್ಲ, ಉತ್ತರ ಕರ್ನಾಟಕ, ಮಲೆ ಮಹದೇಶ್ವರನ ಬೆಟ್ಟ, ಶ್ಯಾಮರಾಜ ನಗರ, ಬರಡು ಭೂಮಿ. ಅಲ್ಲಿ ದೊಡ್ಡ ದೊಡ್ಡ ಮನ ಅನ್ನೋದೇ ಗೊತ್ತಿಲ್ಲ, ಫ್ಯಾಕ್ಟ್ರಿ ಅಂದ್ರೆ ಏನಂತ ಗೊತ್ತಿಲ್ಲ, ನೀರಾವರಿ ಅಂದ್ರೆ ಏನು ಗೊತ್ತಿಲ್ಲ. ಅಲ್ಲಿ ಹೋಗಿ ಅದೇಕಪ್ಪ ಇಲ್ಲಿ ಬಂದಿದ್ದೀರಾ? ಕೆಲವೊಬ್ರು ಹೇಳ್ತಾರೆ, ನಮಗೆ ಯಾರನ್ನ 2.5 ಕೋಟಿ ಕೊಟ್ಟು ತಗೊಳ್ಳೋದಿದ್ರೆ ತಗೊಳ್ಳಿ, ನಮ್ ಜಾಗನೂ ಕೊಡ್ತೀವಿ ಅಂತ ಅವ್ರಿಗೆ ಏನ್ ಹೇಳ್ತೀರಾ? ಅಲ್ವಾ, ಅವ್ರು ಪಾಪ ಅಕ್ಕಂಗಿರಿ ಯಾರೋ ಬಂದಿರೋದು ಗೊತ್ತಿಲ್ಲ ಸರ್. ಇಲ್ಲಿ ಬಂದು ಕೂತಾರೋ ರೈತರ ಮಹಿಳೆಯರು 4 ತಿಂಗಳಿಂದ ಇಲ್ಲೇ ಕೂತವ್ರೆ. ಅವ್ರು ಮೊನ್ನೆ ಬಂದಿರೋರು ಅಂದ್ರೆ ಏನಂತ ಕರಿಬೇಕು ಅವ್ರನ್ನ? ನಿಮ್ಗೆ ಗೊತ್ತಪ್ಪ. ಮೊನ್ನೆ ಬಂದಿರ್ಬೋದು. ನಾನು ಈಗ ಬಂದಿದ್ದು ಮಾತಾಡ್ತಿದ್ದೀನಿ, ಅವ್ರ ಪರ ಮಾತಾಡ್ತೀನಿ, ನಾನು ದುಡ್ಡು ಇಸ್ಕೊಂಡೇ ಮಾತಾಡ್ಬೇಕಪ್ಪ. ನಾನು ಕರೆಕ್ಟಾಗಿ ರೈತರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ತಾಕತ್ತಿಂದ ಮಾತಾಡ್ಬೇಕು. ನಾ ತಾಕತ್ತಿಂದ ಮಾತಾಡ್ತೇನೆ. ನಾ DK ಶಿವಕುಮಾರ್ ಅವ್ರಿಗೆ ಹೋಗ್ಬಿಡಿ, ಲುಳ್ಳು ಮಾರ್ಕೆಟ್ ಅದಲ್ಲ ಸರ್, ಅದು ನಮ್ಮ ರೈತರೆಲ್ಲ ಹೋಗಿ ತಗೋಬಿಡ್ತೀವಿ ಅಂತ ತಾಕತ್ ರೈತರಿಗದ. ಏನೋ ಅಂತ ತಾಕತ್ ನಮ್ಮ ರೈತರಿಗದ. ಜಮೀನ್ ಕೊಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲಪ್ಪ. ನಮಗೆ 1.5 ಎಕರೆ ಐತೆ, ನಾವು ಕೊಡೋಕೆ ಇಷ್ಟ ಇಲ್ಲ. ಅದರಲ್ಲೇ ನಾವು ಗೇದಿ ಜೀವನ ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಮಕ್ಕಳನ್ನ ಕೆಲಸ ಕೊಡಿಸ್ಕೊಂಡು ಮದುವೆ ಮಾಡಿ ಮಕ್ಕಳಿಗೆ ಜೀವನ ಮಾಡ್ಕೊಯ್ತಾ ಇದ್ದೀವಿ. ನಮಗೆ ಕೊಡೋಕೆ ಇಷ್ಟ ಇಲ್ಲಪ್ಪ, ಕೊಡಲ್ಲ. ಏನೇ ಅಂದ್ರೂ ಕೂಡ ಕೊಡಲ್ಲ, ಎಷ್ಟು ದುಡ್ಡು ಕೊಟ್ಟರು ಕೊಡಲ್ಲ. ನಮ್ಮ ಜಮೀನು ಇದ್ರೆ ಒತ್ತಿನೇ ಎದ್ದು ನಮ್ಮ ಜಮೀನ್ ಹತ್ರ ಕೆಲಸ ಮಾಡ್ಬೇಕು ನಾವು. ಆವಾಗ ನಮ್ಮ ನೆಮ್ಮದಿ. ಮನೇಲಿ ಕುತ್ಕೊಂಡು ಏನು ಮಾಡುವ? ಮನೇಲಿ ಕುತ್ಕೊಂಡ್ರೆ 16 ರೋಗ ಬರುತ್ತೆ. ನಾವು ಜಮೀನ್ ಹತ್ರ ಕೆಲಸ ಮಾಡ್ಬೇಕು. ನಾವು ಬೆಳಗ್ಗೆ ಜಮೀನ್ಗೆ ಹೋಗ್ಬೇಕು. ನಾವು ಮೊದಲಿನಿಂದಲೂ ಯಾವತ್ತು ಫಸ್ಟ್ನೇ ಸಲ ಇದು ಅಕ್ವೈರ್ ಆಗುತ್ತೆ ಅಂತ ಏನು ಸ್ವಾಧೀನಕ್ಕೆ ಹೋಗುತ್ತೆ ಅಂತ ಗೊತ್ತಾಯ್ತು, ಅವತ್ತಿಂದಲೂ ಇಲ್ಲಿ ಮುಟ್ಟ ಹೋರಾಟ ಮಾಡ್ತಿರುವಂತಹ ಪ್ರತಿಯೊಬ್ಬ ರೈತನೂ ಕೂಡ ಅನ್ನದಾತ. ಅವನು ಇಡೀ ಜಗತ್ತಿಗೆ ಅನ್ನ ಕೊಡುವಂಥವನು, ಸಕಲ ಜೀವರಾಶಿಗಳಿಗೆ ಅನ್ನ ಕೊಡುವಂಥವನು ರೈತ ಅಂತ ಹೇಳ್ತೀವಿ, ತಾಯಿ ಸಮಾನ ಅಂತ ಹೇಳ್ತೀವಿ. ಆದರೆ ಇವತ್ತು ಏನಾಗ್ತಾ ಇದೆ, ಇವತ್ತು ನೋಡಿ ಭೂ ಸ್ವಾಧೀನಕ್ಕೆ ಬಂದಿದ್ದಾರೆ.
ಭೂ ಸ್ವಾಧೀನಕ್ಕೆ ಯಾಕೆ ಬಂದರು? ಅಭಿವೃದ್ಧಿ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಎಲ್ಲಿ ಮಾಡ್ತೀರಾ? ಅಭಿವೃದ್ಧಿ ಬೆಂಗಳೂರಲ್ಲಿ ಆಲ್ರೆಡಿ ಇರೋ ಅಭಿವೃದ್ಧಿನೇ ಮಾಡಿ ಫಸ್ಟು. ನೀವೇನು ಹೇಳ್ತೀರಾ? ಸರ್, ನಾವು ಭೂಮಿ ಕೊಡಲ್ಲ. ನಮಗೂ 8 ಎಕರೆ ಜಮೀನು ಐತೆ, 350 ತೆಂಗಿನ ಮರ ಐತೆ, 2000ದಿಂದ 3000 ಅಡಿಕೆ ಸಸಿ ಐತೆ, 250 ಮಾವಿನ ಮರ ಐತೆ. ನಾವು ಯಾವುದಕ್ಕೂ ಈಗಾಗಲೇ ನಾವು 10 ರಿಂದ 15 ಲಕ್ಷ ವರಮಾನ ತಗೋತಾ ಇದ್ದೀವಿ. ಅವರು ಅದೇನು 5 ಲಕ್ಷ ವರ್ಷಕ್ಕೊಂದ್ಸಲ ಕೊಡ್ತೀನಿ ಅಂತಾರಲ್ಲ ಬಾಲಕೃಷ್ಣ, ಅವು 5 ಲಕ್ಷ ನಾವು ಕೊಡೋದು ಬೇಡ, ನಾವು ಭೂಮಿ ಕೊಡಲ್ಲ. ಈ ಬೈರ್ಮಂಗ್ಲ ಸರ್ಕಲ್ಗೆ ಬಂದು ಬಾಲಕೃಷ್ಣ ಅವ್ರನ್ನ ಮಾತಾಕಿ ಆಡಕ್ಕೆ ಹೇಳಿ ಶಾಸಕರಿಗೆ ಆಹ್ವಾನ ಕೊಡ್ತಿದ್ದೀರಾ ಬನ್ನಿ ಅಂತ? ಬನ್ನಿ ಅಂತ ಕರೀತಾ ಇದೀವಿ. ಅವ್ರು ಬಾಲಕೃಷ್ಣ ಅವ್ರು ಬರಲ್ಲ, ಯಾವುದೇ ರೀತಿಗೂ ಬರಲ್ಲ. ಅವರು ಏನಿದ್ರು ಬೇನಾಮಿ ಆಸ್ತಿ ಮಾಡಿ ಅವ್ರ ಇದ್ರಲ್ಲಿ ಭೂಮಿಲಿ ದುಡ್ಡು ಹೊಡಿಬೇಕು, ಅದಕ್ಕೋಸ್ಕರ ಬರಲ್ಲ ಸರ್. ನಾವು ಭೂಮಿ 1 ಇಂಚು ಕೊಡಲ್ಲ. 1 ಇಂಚು 2 ಕೋಟಿ ಅಲ್ಲ, 200 ಕೋಟಿ ಕೊಟ್ರೂ 1 ಇಂಚು ಭೂಮಿ ಕೊಡಲ್ಲ. ನಮ್ ಗುಣ ಕೊಡಲ್ಲ. ಯಾಕೆ ಬರ್ತಾನೆ ನಮ್ ಜಮೀನ್ಗೆ? ಬರ್ಲೇ ಇಲ್ಲ. ನಮ್ಗೆ ಕೊಡಲ್ಲ ಅಂದ್ಮೇಲೆ ಯಾಕೆ ಬರ್ತಾನೆ ನಮ್ ಜಮೀನ್ಗೆ? ಅಲ್ಲ, ಬಂದ್ರೆ ಮನವೊಲಿಸಿ, ನಿಮಗೆ ಮನವೊಲಿಸೋದಕ್ಕೆ ಬಂದ್ರೆ ಕೊಡಿ ಅಂತ. ನಾವು ಅವ್ನು ಏನೇ ಮಾಡಿದ್ರು ಕೊಡಲ್ಲ ಅಂತ ಹೇಳಲ್ವೇ? ಅವ್ರಿಗೆ ಪರ್ಕೆಲೆ ಹೊಡೆದು ಕಳ್ಸೋದು, ಕಾಲಲ್ಲಿ ಬಿಚ್ಕೊಂಡೆ ಹೊಡೆದು ಕಳ್ಸೋದು. ನಮ್ಮ ಜಮೀನ ಕೊಡಲ್ಲ. ನಮ್ಮ ಮೊಮ್ಮಕ್ಕಳೆಲ್ಲ ನಮ್ಮ ಮಕ್ಕಳನ್ನ ಎಲ್ಲಿ ಕಳ್ಸಾನೆ? ಭಿಕ್ಷೆ ಕಳ್ಸಾನೆ. ಭೂಮಿ ಬಿಟ್ಟು ಪ್ರಾಣ ಬಿಟ್ಟು ಕೊಡ್ತೀವಿ, ಔಷಧಿ ಕುಡಿದ್ಬಿಡ್ತೀವಿ ಸ್ವಾಮಿ. ನಾವು ನಮ್ಮ ಹೆಂಗಸರು ನಮ್ಮ ಮಕ್ಕಳು ಬೇಕಾದ್ರೆ ಏನನ್ನ ಮಾಡ್ಕೊಳ್ಳಿ, ನಾವು ಔಷಧಿಯನ್ನ ಕುಡಿದು ಸಾಯಕ್ಕೂ ಸಿದ್ಧ ಸ್ವಾಮಿ. ನಾವು ಭೂಮಿ ಕೊಡಲ್ಲ ಸ್ವಾಮಿ. ಡಿ ಕೆ ಶಿವಕುಮಾರೇ, TR ಜೈಲಾಗಿದ್ದಾಗ ನೀನು ನಿಮ್ಮಪ್ಪನ ತಿಥಿಗೆ ನಮ್ಮಪ್ಪನ ತಿಥಿಗೆ ಒಡಕ್ಕೆ ಬಿಡೋಕ್ಕಲ್ಲ ಅಂತೇಳಿ ಕಣ್ಣೀರಾಗ್ತಲ್ಲ. ಇಲ್ಲಿರೋ ಅಪ್ಪಗಳನ್ನ ಯಾರು ಪೂಜೆ ಮಾಡೋದು? ನಿಮ್ಮ ಮಂತಕ್ಕೆ ಬಂದು ಪೂಜೆ ಮಾಡೋಕ್ಕಾಗತ್ತ? ಹಾಂ, ನಿಮ್ಮಪ್ಪ ನಿಮ್ಮವನ್ನ ನಾನು ಪೂಜೆ ಮಾಡೋಕ್ಕಾಗತ್ತಾ? ನಾವು ನಿನ್ನ TR ಜೈಲಾಗಿದ್ದಲ್ಲ ನನ್ನ ಅನುರೀಕ್ಷೆ ನಮ್ಮಪ್ಪನ ಪೂಜೆ ಮಾಡಕ್ಕೆ ಬಿಡೋಕ್ಕಲ್ಲ ಅಂತ ಹೇಳ್ತಾ ಇದ್ದೆ. ಇವತ್ತು ನಮ್ಮಪ್ಪ ನಮ್ಮವನ್ನ ಯಾರು ಪೂಜೆ ಮಾಡ್ತಾರೆ?